ब्रह्मादिभ्यो सर्वोपप्रोहितः श्रुतिस्मृति पुराण शंकर श्रीमत्शंकर भगवत वंदे नंदज्वानंदं ईवर्यं महावेद वेदांतारकं तत्त्वं प्रणतोऽस्म्यहं त्वां संप्रदायिनं प्रदाक्षयं तत्त्वं नंदज्वानंदं प्राचार्यं समाश्रये श्री श्रीरंगान्तेन श्री महातत्त्वज्ञो नमः श्री भगवतो एवमेव सौम्य अन्नस्य अश्यमानस्य यो अनिमास ऊर्ध्व समुदीशति तन्मनो भवति एवमेव खलु सौम्य तस्य अश्यमानस्य यो अनिमास ऊर्ध्व समुदीशति तन्मनो भवति एवं एव खलु सौम्य अन्नस्य अश्यमानस्य यः अणिमा अणिमाः अणिमा सः ऊर्ध्वः समुदीशति तत् मनः भवति ಹೇಗೆ ಮೊಸನಿಂದ ಕಡ್ದಾಗ ಸೂಕ್ಷ್ಮವಾದ ಬೆಣ್ಣೆ ಮೇಲೆ ಬರುತ್ತೋ ಏವಮೇವ ಅಂತ ಅದರಂತೆಯೇ ಸೌಮ್ಯ ಮಗು ಅಶ್ಯಮಾನಸ್ಯ ಅನ್ನಸ್ಯ ಅನ್ನ ತಿಂತಿಯಲ್ಲವಾ ತಿಂದಂತಹ ಅನ್ನದ್ದರ ಯೋ ಅಣಿಮ ಯಾವ ಸೂಕ್ಷ್ಮಾಂಶ ಯಾವುದುಂಟೋ ಅದು ಮೇಲಕ್ಕೆ ಬರುತ್ತೆ ಮೇಲೆ ಬಂದು ಹೃದಯಕ್ಕೆ ಹೋಗಿ ಹೃದಯದ ಮನಸ್ಸಾಗತ್ತೆ ಮನಸ್ಸಿಗೆ ಉಪಕಾರ ಮಾಡುತ್ತೆ ಮನಸ್ಸಾಗತ್ತೆ ಮನಸ್ಸಾಗತ್ತೆ ಅಂತ ಇವ್ರದ್ದು ಮನಸ್ಸಿಗೆ ಉಪಕಾರ ಮಾಡುತ್ತೆ ಅಂತ ಭಾಷೆ ಪ್ರಧಾನ ಭಾಷೆ ಹಾಗಾದ್ರೆ ನಮ್ಗೆ ಎರಡೂ ಗೊತ್ತಾಗಲ್ಲ ಎರಡು ಶ್ರುತಿ ಏನ್ ಹೇಳ್ತದೆ ಮನೋಭಾವತಿ ಅಂತ ಹೇಳ್ತಾ ಇದೆ ಅದು ಮನಸ್ಸೇ ಆಗತ್ತೆ ನೀವು ಆಗ್ಬೋದು ಅನ್ನ ಸೂಕ್ಷ್ಮಾಂಶ ಸೂಕ್ಷ್ಮವಾದ ಮನಸ್ಸಾಗುತ್ತೆ ಸ್ಥೂಲಾಂಶ ಸ್ಥೂಲವಾದ ಯಥಾಯನ್ ದೃಷ್ಟಾಂತಃ ಏವಮೇವ ಖಲು ಸೌಮ್ಯ ಓದನಾದೇಹ ಅಶ್ಯಮಾನಸ್ಯ ಭುಜ್ಯಮಾನಸ್ಯ ಉದರ್ಯೇಣಾಗ್ನಿನ ವಾಯುಸಹಿತೇನ ಖಜೇನೇವ ಗಚ್ಚಮಾನಸ್ಯ ಯೋ ಅಣಿಮಾ ಸೌರ್ಧ ಸಮುದೀಶತಿ ತನ್ಮನೋ ಭವತಿ ಮನೋ ಅವಯವೈಃ ಸಹ ಸಂಭೂಯ ಉಪಚಿನೋತಿ ಮನೋ ಉಪಚಿನೋತಿ ಇತ್ಯೇತತ್ ಉಪಚಿನೋತಿ ಅಂತ ಮಾಡ್ಬಿಟ್ಟು ಇದೇ ರೀತಿ ಇದ್ರೆ ಹೇಗೆ ಈ ದೃಷ್ಟಾಂತವೋ ಯಾವ ದೃಷ್ಟಾಂತ ಮೊಸರು ಕಡಿಯೋ ದೃಷ್ಟಾಂತ ಇದೆಯಲ್ಲ ಅಂದ್ರೆ ಹೇಗೆ ಬೆಣ್ಣೆ ಮೇಲೆ ಬರುತ್ತೋ ಅದರಂತೆ ಸೌಮ್ಯ ಮಗು ಚೇತಕೇತೋ ಹೀಗೆ ಅಲೋನೆಯ ತಿನ್ನಂತಹ ಅನ್ನವೇ ಮುಂತಾದ ಆಹಾರದರ ಭುಜ್ಯಮಾನಸರು ತಿನ್ನಲ್ಪಟ್ಟಿದ್ದಾದ ಓಜನವೇ ಮುಂತಾದ ಓಜನ ಅಂದ್ರೆ ಅನ್ನ ಆದಿಶಬ್ದದಿಂದ ತವೆ ಸಾರು ಹೊಡಿ ಪಲ್ಯ ಇಡ್ಲಿ ಬಿಟ್ಟು ಹೊಡಿತೀರಲ್ಲ ಅದು ಔದರ್ಯ ಉದರ್ಯ ಭವ ಔದರ್ಯಂ ಔದರ್ಯ ಔದರ್ಯಂ ಔದರ್ಯಂ ಪುಲ್ಲಿಂಗದ ಔದರ್ಯ ಔದರ್ಯನ ಅಗ್ನಿ ಹೊಟ್ಟೆಲಿರ್ತಕ್ಕಂಥ ಅಗ್ನಿ ಜಾಠರಾಗ್ನಿ ಆ ಜಾಠರಾಗ್ನಿಗೆ ಪ್ರಾಣಾಪಾನಗಳ ವಾಯು ಹೇಗೆ ಈ ಒಂದು ವಾಯು ಬೇಕೋ ಹಾಗೆ ಹೊಟ್ಟೆಯಲ್ಲಿ ಇರತಕ್ಕಂಥ ಹಾಗೆ ಉಸಿರಾಟ ಮೇಲಕ್ಕೆ ಕೆಳಕ್ಕೆ ಉಸಿರಾಟ ಅಂತ ಅರ್ಥ ಖಜ ಅಂದ್ರೆ ಇದು ಕಡ್ಗೋಲು ಮತ್ತು ನಮ್ಮ ಭಾಷೆಯಲ್ಲಿ ಕಡ್ಗೋಲು ಆ ಕಡ್ಗೋಲಿನಿಂದ ಕಡಿಯುವ ಹಾಗೇನೆ ಈ ರೀತಿ ಕಡಿಯೋಳೋದ್ರಿಂದ ಹೊಟ್ಟೆ ಜಾಠರಾಗ್ನಿಯಿಂದ ಕಡಿಯೋಳೋದ್ರಿಂದ ಯಾವ ಅನ್ನದ ಸೂಕ್ಷ್ಮಾಂಶ ಉಂಟೋ ಅದು ಮೇಲಕ್ಕೆ ತೇಲಿ ಬರುತ್ತೆ ಅದು ಮನಸ್ಸಾಗತ್ತೆ ಅಂದ್ರೆ ಮನಸ್ಸಿನ ಅವಯವಗಳೊಡನೆ ಸೇರಿಕೊಂಡು ಮನಸ್ಸನ್ನ ಉಪಶಿರುವತಿ ಬೆಳೆಸತ್ತೆ ಉಪ್ಸತ್ತೆ ಮನೋವಯವ ಮನಸ್ಸಿಗೂ ಅವಯವ ಅಂತಾರೆ ಮನಸ್ಸಿನ ಅವಯವಗಳೊಡನೆ ಅಂತಾರೆ ಮನಸ್ಸಿಗೆ ಅವಯವ ಇದೆ ಅಂತಾರೆ ಭಾಷೆಗಳು ಅವಯವವನ್ನು ಅರಿಯುವ ಮನಸ್ಸಿಂದ ಅವಯವ ಇದೆ ಮನಸ್ಸಿನ ಅವಯವ ಇದೆ ಅನ್ನೋದು
ಯಾವ ಪ್ರೂವ್ ಆಗಿಲ್ಲ ಇದು. ಮನಸ್ಸು ಅಭೌತಿಕ ಆಕಾಶವನ್ನು ಒಯ್ಯುವ ಮನಸ್ಸು ಅವಯವ ಹೇಗಿರುತ್ತೆ ಮಾತ್ರ. ಮನಸ್ಸು ಒಂದು ಎನರ್ಜಿಯೇ ಹೊರತು ಶಕ್ತಿಯೇ ಹೊರತು ಹೀಗೆ ಅವಯವ ಇದಕ್ಕೆ ಸೇರ್ಪಡಿಸಿರುತ್ತೆ. ಬರೀ ಮನೋವಯಗಳೊಡನೆ ಕೂಡ್ಕೊಂಡು ಅಂತಾರೆ. ಆ ಕಾಲದಲ್ಲಿ ಅಷ್ಟೊಂದು ಸೈನ್ಸ್ ಅಡ್ವಾನ್ಸ್ ಆಗಿರ್ಲಿಲ್ಲ. ನೋಡಿದ್ದು ಏನ್ ಹೇಳಿದ್ರು ಅದು ಸತ್ಯ ಆಗ್ತದೆ. ಅನುಭವದಲ್ಲಿ ಮನಸ್ಸಿಗೆ ಅವಯವ ಇದೆ ಅಂತ ಮನಸ್ಸಿಗೆ ಅವಯವ ಇದ್ದಿದ್ರೆ ಮನಸ್ಸನ್ನ ಇದು ಮಾಡ್ಬಿಡೋರು, ಫೋಟೋಗ್ರಾಫ್ ತೆಗೆದ್ಬಿಡೋರು, ಅವಯವ ಇದನ್ನ ಇದು ಮಾಡ್ಬಿಡೋರು. ಮನೋ ಅವಯವೈ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿರ್ತಕ್ಕಂತಹ ಅವಯವಗಳೊಡನೆ ಕೂಡಿಕೊಂಡು ಮನಸ್ಸನ್ನ ಬೆಳೆಸುತ್ತೆ. ದಪ್ಪ ಆಗುತ್ತೆ ಮನಸ್ಸು, ಅವಾಗ ಡೆನ್ಸಿಟಿ ದಪ್ಪ ಹೋಗುತ್ತೆ. ಹೀಗೆ ಪ್ರಾಣವಾಗುತ್ತೆ, ವಾಕ್ಕಾಗತ್ತೆ ಎಂಬುದಕ್ಕೂ ತಿಳ್ಕೊಳ್ಳಿ ಎಂದು ಸ್ವಾಮಿಗಳು ಟಿಪ್ಪಣಿ. ಅಪಾಗೋ ಸೌಮ್ಯ ಪೀಯವ ಭಾಗೋ ಸೌಮ್ಯ ಪೀಯಮಾನಾನಾಂ ಸಮುದೀಶತಿ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಪ್ರಾಣೋ ಭವತಿ ಸಪ್ರಾಣೋ ಭವತಿ. ಅಪಾಗೋ ಸೌಮ್ಯ ಪೀಯಮಾನಾನಾಂ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಪ್ರಾಣೋ ಭವತಿ. ಅಪಾಂ ಸೌಮ್ಯ ಪೀಯಮಾನಾನಾಂ ಯಃ ನಿಮಾ ಸಹ ಊರ್ಧ್ವಃ ಸಮುದೀಶತಿ ಸಹ ಪ್ರಾಣಃ ಭವತಿ. ಇಲ್ಲೂ ಅಪ್ಪೋದ ಬರೀ ನೀರಿಂದಲ್ಲ, ಎಳನೀರು, ಹೀಗೆ ಎಲೆಕ್ಟ್ರಾಲು, ಗ್ಲೂಕೋಸು ಹಾಕಿ ಕುಡಿದ್ರೆ ತುಂಬಾ ಇದು ಕೊಡುತ್ತೆ. ಬರೀ ನೀರು ಬಹಳ ಅಲ್ಪ, ಒಂದೇ ಅಂಶ ನಪ್ಪಲ್ಲವೇ. ಅದನ್ನು ಕುಡಿದಿದ್ದಾದಾಗ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಂಶವೇನುಂಟು, ಆ ಸೂಕ್ಷ್ಮಾಂಶ ಮೇಲಕ್ಕೆ ಬಂದ್ಬಿಟ್ಟು ಅದು ಪ್ರಾಣನ ಇದನ್ನು ಸೇರ್ಕೊಂಡು ಪ್ರಾಣನ ಬಲಪಡಿಸತ್ತೆ, ಗಟ್ಟಿಪಡಿಸತ್ತೆ, ಬಲಿಷ್ಠವಾಗಿದೆ ಪ್ರಾಣ ಅಂತ. ತಥಾ ಅಪಾಂ ಸೌಮ್ಯ ಪೀಯಮಾನಾನಾಂ ಯೋನಿಮಾಸ ಹಂಗೆ ಇದೆ ಬಂದಿದ್ದು ಭಾಷ್ಯ. ತಥಾ ಅಪಾಂ ಸೌಮ್ಯ ಪೀಯಮಾನಾನಾಂ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಪ್ರಾಣೋ ಭವತಿ. ಏನು ಮಂತ್ರಕ ಭಾಷೆಗೆ ತಥಾ ಒಂದಿದೆಯಲ್ಲ, ಆರಂಭದಲ್ಲಿ ಅಥ ಕೊನೆಯಲ್ಲಿ ಇಷ್ಟೇ. ಕುಡಿದಂತಹ ನೀರಿನ ಸೂಕ್ಷ್ಮಾಂಶಗಳು ಅನ್ನದಂತೆಯೇ ಮೇಲಕ್ಕೆ ಬಂದು ಅದು ಪ್ರಾಣಕ್ಕೆ ಸೇರಿಕೊಂಡು ಪ್ರಾಣವನ್ನು ಬಲಪಡಿಸುತ್ತೆ, ಗಟ್ಟಿಪಡಿಸುತ್ತೆ. ಪ್ರಾಣಮಯವಾಗಿದೆ, ಅಪೋಮಯವಾಗಿದೆ ಪ್ರಾಣ. ಪ್ರಾಣಕ್ಕೆ ಅಪ್ಪೆ ಇದು ಬಲ ಸಪೋರ್ಟು, ಮನಸ್ಸಿಗೆ ಅನ್ನ, ವಾಕ್ಕಿಗೆ ತೇಜಸವಾದ ಆಹಾರ. ತಥಾ ತೇಜಸಃ ಸೌಮ್ಯ ಅಶ್ಯಮಾನಸ್ಯ ಯೋನಿಮ ಸ ಊರ್ಧ್ವ ಸಮುದೀಶತಿ ಸಾ ವಾಗ್ ಭವತಿ. ತೇಜಸಃ ಸೌಮ್ಯ ಅಶ್ಯಮಾನಸ್ಯ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಾ ವಾಗ್ ಭವತಿ. ತೇಜಸಃ ಸೌಮ್ಯ ಅಶ್ಯಮಾನಸ್ಯ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಾ ವಾಗ್ ಭವತಿ. ತೇಜಸಃ ಸೌಮ್ಯ ಅಶ್ಯಮಾನಸ್ಯ ಯಃ ನಿಮಾ ಸಹ ಊರ್ಧ್ವಃ ಸಮುದೀಶತಿ ಸಾ ವಾಕ್ ಭವತಿ. ತೇಜಸ ತುಪ್ಪವನ್ನು ಚೆನ್ನಾಗಿ ಊಟ ಮಾಡ್ತಿದ್ರೆ ತುಪ್ಪದ ಸೂಕ್ಷ್ಮಾಂಶ ಬೇರೆಗೆ ಬಂದು ಅದು ಸೂಕ್ಷ್ಮವಾಗಿ ವಾಗೀಂದ್ರಿಯಕ್ಕೆ ಉಪಕಾರ ಮಾಡುತ್ತೆ, ಸಹಕಾರ ಮಾಡುತ್ತೆ, ಅದು ಬಲಪಡಿಸುತ್ತೆ, ವಾಗೀಂದ್ರಿಯವಾಗಿಯೇ ತೋರುತ್ತೆ, ಆಗ್ಬೋದು. ಏಮೇವ ಖಲು ಸೌಮ್ಯ ತೇಜಸೋ ಶ್ಯಮಾನಸ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಾ ವಾಗ್ ಭವತಿ. ಏವಮೇವ ಖಲು ಸೌಮ್ಯ ತೇಜಸ್ಯ ಯೋನಿಮಾಸ ಊರ್ಧ್ವ ಸಮುದೀಶತಿ ಸಾ ವಾಗ್ ಭವತಿ. ಏನು ಭಾಷೆ ಬರೆಯಕ್ಕೆ ಏನು ಇಲ್ಲ ಅಂತ ಹೇಳಿ ಭಾಷೆಕಾರರು ಒಂದೊಂದೇ ವಾಕ್ಯದ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದೇ ರೀತಿ ಇಲ್ಲೂ ತೇಜಸ್ಸಿನ ಪದಾರ್ಥವನ್ನ ತಿಂದದ್ದಾದಾಗ ಅದು ಪೂರ್ತಿ ಸೂಕ್ಷ್ಮವಾಗಿ ಅದು ವಾಗೀಂದ್ರಿಯವಾಗಿ ಆಗಿಂದ ಬಲಪಡಿಸುತ್ತೆ, ಬೆಳೆಸುತ್ತೆ, ಕೂಡ್ಕೊಳ್ಳುತ್ತೆ ಅಂತ ತಿಳ್ಕೋದು. ಈಗ ಮತ್ತೆ ಕನ್ಕ್ಲೂಷನ್. ಅನ್ನಮಯ ಸೌಮ್ಯ ಮನಃ ಆಪೋಮಯ ಪ್ರಾಣ ತೇಜೋಮಯೀ ವಾಗಿತಿ. ಅನ್ನಮಯಗುಂ ಹಿ ಸೌಮ್ಯ ಮನಃ ಆಪೋಮಯ ಪ್ರಾಣಃ ತೇಜೋಮಯೀ ವಾಗಿತಿ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತಿ ತಥಾ ಸೌಮ್ಯೇತಿ ಹೋವಾಚ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ಯಿತಿ ತಥಾ ಸೌಮ್ಯೇತಿ ಹೋವಾಚ. ಅನ್ನಮಯಗುಂ ಹಿ ಸೌಮ್ಯ ಮನಃ ಆಪೋಮಯ ಪ್ರಾಣಃ
तेजोमगी वागिति भूय एव मा भगवान् विज्ञापयत्विति तथा सौम्येति होवाच ಸೌಮ್ಯ ಮನಃ ಅನ್ನು ಪರಿಶೀಲನೆ ಮಾಡ अन्नमयं ಹಿ हि सौम्य मनः आपोमयः प्राणः तेजोमयी वाक् इति भूयः एव मा भगवान् विज्ञापयतु इति तथा सौम्य इति ह उवाच ಮಗು ಮನಸ್ಸು ಅನ್ನಮಯವಾಗಿದೆ, ಪ್ರಾಣ ಅಪೋಮಯವಾಗಿದೆ, ವಾಕು ತೇಜೋಮಯವಾಗಿದೆ ಅಂತ ಹೇಳೋಣ. ಅಪ್ಪ ಇನ್ನೊಂದ್ಸಲ ನಂಗೆ ಇದನ್ನ ಹೇಳಿ ನಂಗೆ ಅರ್ಥ ಆಗ್ತಿದಂಗಿಂತ ಪೆದ್ದ ಆಶ್ಚರ್ಯ. 24 ವರ್ಷ ಎಲ್ಲಾ ವೇದವನ್ನ ಎಲ್ಲ ಅಧ್ಯಯನ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಒಂದು ಸಾಮಾನ್ಯ ತಿಳುವಳಿಕೆನೂ ಬರ್ತಾರೆ ಅವನಿಗೆ. ಸತ್ಯವಿಷ ವಾಕ್ಯ ಅರ್ಥ ಆಗಿಲ್ಲ ಅನ್ನೋದು ಅರ್ಥ ಇದೆ. ಮನಸ್ಸು ಅನ್ನಮಯ ಅನ್ನೋದು ಅರ್ಥ ಆಗಿದೆ ಅಂತಂದ್ರೆ ಈ ಸಾಮಾನ್ಯ LKG ಹುಡುಗ ಅರ್ಥ ಮಾಡ್ಕೊಂತಾರಪ್ಪ, ಅರ್ಥ ಆಗಿಲ್ಲ ಅಂದ್ರೆ ಏನಂತ ಅರ್ಥ ಆಗಿದ ಏನಿದೆ ಅಂದ್ರೆ ಅನ್ನೋದ್ರಿಂದ ಮನಸ್ಸಾಗುತ್ತೆ. ಹೌದಾ ಅಂತ ಇದ್ದಪ್ಪ. ಇನ್ನೊಂದ್ಸಲ ಹೇಳು ನಂಗೆ ಅನ್ನಮಯ ಮನಃ ಅಪೋಮಯ ಪ್ರಾಣ ತೇಜೋಮಯವಾಗಿದೆಯೋ ಯುಕ್ತಮೇವ ಮಯೋಕ್ತಮಿತ್ಯಭಿಪ್ರಾಯ. ಮಯೋಕ್ತಮಿಕ್ತಮೇವ ಅಂತ ಅರ್ಥ. अन्नमयं हि सौम्य मनः आपोमय प्राणः तेजोमयी वागिति युक्तमेव मयोक्तम् इत्यभिप्रायः. ಮನಸ್ಸು ಅನ್ನಮಯ, ಪ್ರಾಣ ಅಪೋಮಯ, ವಾಕ್ ತೇಜೋಮಯ ಅಂತ ನಾನು ಹೇಳಿದ್ನಲ್ಲ, ಅದು ಸರಿಯಾಗಿ ಇದೆ, ಅದ್ರಲ್ಲಿ ಏನು ಇದಿಲ್ಲ ಅಂತಂದ. ಆದರೆ ಅಥೋ ಅಪ್ತೇಜಸೋರಸ್ತು ಏತತ್ ಸರ್ವಮೇವಂ, अतो अप्तेजोस्तु एतत् सर्वमेवम्. ಆದ್ರೆ ಇದರಿಂದ ಅಪ್ತೇಜಸ್ಸುಗಳಿಗೆ ನೀ ಹೇಳ್ದಂಗೆ ಅಪ್ಪಿನ ಅಪ್ಪಿನಿಂದ ಪ್ರಾಣಮಯವಾಗುತ್ತೆ, ಅಪೋಮಯ ಪ್ರಾಣ, ಅಪೋಮಯವಾಗಿದೆ ಪ್ರಾಣ, ತೇಜೋಮಯವಾಗಿದೆ ವಾಕು, ಅದು ಬೇಕಾದ್ರೆ ಒಪ್ಕೊಳ್ತೀವಿ. ಮನಸ್ಸಸ್ತು ಅನ್ನಮಯತ್ವಮಿತ್ಯತ್ರ मनसस्तु अन्नमयमित्यत्र ಏಕಾಂತೇನ ಮಮ ನಿಶ್ಚಯೋ ಜಾತಃ. ಏಕಾಂತೇನ ಮಮ ನಿಶ್ಚಯೋ ಜಾತಃ. ಮನಸ್ಸು ಅನ್ನಮಯ ಅಂತಂದಲ್ಲ, ಅಲ್ಲಿ ನಂಗೆ ಯಾಕೋ ಡೌಟ್ ಆಗ್ತಾ ಇದೆ, ನಂಗೆ ಒಪ್ಕೊಳ್ತಾ ಹೊಂತಾ ಇಲ್ಲ ಅಂತಂದ. ಯಾಕೆಂದ್ರೆ ಆ ಮನಸ್ಸು ಅಭೌತಿಕ, ಅನ್ನ ಭೌತಿಕ, ಭೌತಿಕ ಅಭೌತಿಕವಾಗುತ್ತೆ ಅಂದ್ರೆ ಹೆಂಗೆ ಅಂತ ಅವನಿಗೆ ಆ ತರ ಡೌಟ್ ಬಂದಿದೆ. ಅಥೋ ಭೂಯೇವ ಭಗವಾನ್ ಮನಸ್ಸು ಅನ್ನಮಯತ್ವಂ ದೃಷ್ಟಾಂತೇನ ವಿಜ್ಞಾಪಯತಿ. अतो भूय एव मा भगवान् मनसो अन्नमयत्वं दृष्टान्तेन विज्ञापयत्विति. ಅದರಿಂದ ಮನಸ್ಸು ಅನ್ನಮಯವಾಗಿದೆ ಎಂಬ ವಿಚಾರವನ್ನ ದೃಷ್ಟಾಂತ ಕೊಡೋದ್ರ ಮೂಲಕ ತಿಳಿಸ್ಕೊಡಿ. ನಂಗೆ ಯಾಕೋ ಅದೊಂದ್ ಬಗ್ಗೆ ಡೌಟು. ಆಪೋಮಯ ಪ್ರಾಣ ಅದು ಗೊತ್ತಾಯ್ತು, ತೇಜೋಮಯಿ ವಾಕು ಅರ್ಥ ಆಯ್ತಂತೆ, ಅನ್ನಮಯ ಸೌಮ್ಯಮನ ಗೊತ್ತಾಗಲಿಲ್ಲಂತೆ. ಇದ್ರ ಬಗ್ಗೆ ನಂಗೆ ದೃಷ್ಟಾಂತ ಕೊಟ್ಟು ಇದನ್ನ ಅರ್ಥಪಡಿಸಿ, ಹೇಗೆ ನಾವು ತಿನ್ನುವ ಅನ್ನಕ್ಕೂ ಮನಸ್ಸಿಗೂ ಏನ್ ಸಂಬಂಧ, ಹೇಗಿದಾಗತ್ತೆ ಅಂತ. ಇಲ್ಲಿ ಒಂದು ಉಪಸಿದ್ಧಾಂತ ಏನ್ ಹೊರಡುತ್ತೆ ಅಂದ್ರೆ, ಅನ್ನಮಯ ಸೌಮ್ಯಮನ ಅಂತ ಹೇಳಿದ್ರಿಂದ ಶುದ್ಧವಾದ ಅನ್ನದಿಂದ ಶುದ್ಧವಾದ ಮನಸ್ಸಾಗತ್ತೆ ಅಂತ ಕೊಟ್ಟದ್ದು ಆಯ್ತು. ಯಾವ ಅನ್ನವು ಶಾಸ್ತ್ರದಿಂದಿತವಲ್ಲವೋ, ಯಾವ ಅನ್ನವು ಸಾತ್ವಿಕ ಅಂತ ಹೇಳಿ ಪರಿಗಣಿತವಾಗಿದೆಯೋ ಅಂಥ ಅನ್ನವನ್ನು ತಗೊಂಡ್ರೆ ಮನಸ್ಸು ಕೂಡ ಸಾತ್ವಿಕವಾಗಿ ಶುದ್ಧವಾದದ್ದಾಗಿ ಆಗತ್ತೆ ಅನ್ನೋದನ್ನು ಒಂದು ಉಪಸಿದ್ಧಾಂತ ತೋರಿಸ್ಕೊಟ್ಟಂಗಾಯ್ತು. ಎಲ್ಲ ಆಯ್ತು. ಅಲ್ಲಿ ಹೊರಗಡೆ ತಿನ್ನೋಕೆ ಹೋಗ್ಬೇಡಿ, ಮನೇಲಿ ತಾಯಿ ಮಾಡಿದ ಅನ್ನವನ್ನೇ, ನೈವೇದ್ಯ ಮಾಡಿದ ಅನ್ನವನ್ನೇ ಊಟ ಮಾಡಿ, ಮನೇಲಿ ಮಹಾನ್ನ ಮಾಡಿ ನೈವೇದ್ಯ ಮಾಡಿ ಪರಮೇಶ್ವರಿಗೆ ಒಪ್ಪಿಸಿ ಕೈ ಮುಗಿದು ಅದನ್ನು ಪ್ರಸಾದ ಅಂತೇಳಿ ತಗೊಂಡ್ರೆ ಆ ಅನ್ನ ಒಳ್ಳೆ ಸತ್ಪರಿಣಾಮ ಉಂಟು ಮಾಡುತ್ತೆ, ದುಷ್ಪರಿಣಾಮ ಮಾಡೋಲ್ಲ, ಕಾಮಕ್ರೋಧಾದಿಗಳನ್ನು ಹೆಚ್ಚೋದಿಲ್ಲ. ಅದು ನಮಗೆ ಅಂತರ್ಮುಖತೆಗೂ ಸೂಕ್ಷ್ಮ ವಿಚಾರ ಅರ್ಥ ಮಾಡ್ಕೊಳ್ಳೋಕ್ಕೂ ಸಹಾಯವಾಗುತ್ತೆ. ಆ ಅನ್ನ ವಿಕಾರವಾದ ಮನಸ್ಸು, ಅದರಿಂದ ಅನ್ನಮಯ ಸೌಮ್ಯಮನ ಅಂತ ಹೇಳೋದ್ರಲ್ಲಿ ಎಲ್ಲಾ ಅನ್ನದ ವಿಕಾರವೂ ಮನಸ್ಸಾದ್ರು, ಕೆಟ್ಟ ಅನ್ನ ಆದ್ರೆ ಕೆಟ್ಟ ಮನಸ್ಸಾಗ್ಬಿಡುತ್ತೆ. ಕೆಟ್ಟ ಪೈಂಟ್ ಹೊಡೆದ್ರೆ ಗೋಡೆ ಕೆಟ್ಟದಾಗ ಕಾಣುತ್ತೆ, ಏನ್ ಮಾಡೋದು? ಇಜ್ಜಿಲನ್ನ ಚೆನ್ನಾಗಿ ಇದು ಮಾಡ್ಕೊಂಡು ನೀರಲ್ಲಿ ಕಲಿಸ್ಕೊಂಡು ಅದನ್ನ ಪೈಂಟ್ ಮಾಡಿದ್ರೆ ಏನಾಗುತ್ತೆ? ಗೋಡೆ ಎಲ್ಲ ಕಪ್ಪಾಗುತ್ತೆ, ಹಾಗಾಗ್ಬಿಡುತ್ತೆ. ಕೆಟ್ಟಾದ ಆಹಾರ ತಗೊಂಡು ಮನಸ್ಸನ್ನು ಕೆಡಿಸ್ಕೊಳಕ್ ಹೋಗ್ಬೇಡಿ. ಮನಸ್ಸು ಅನ್ನೋದು ಬಹಳ ಟೆಂಡರ್, ಕೋಮಲವಾದದ್ದು. ಅದನ್ನು ಚೆನ್ನಾಗಿ ಅದನ್ನ ಪೋಷಣೆ ಮಾಡಿ ಬೆಳೆಸಿ ಸಾತ್ವಿಕತೆ ತಂದುಕೊಟ್ಟು ಬಲಿಷ್ಠ ಮಾಡ್ಕೋಬೇಕು. ಅದನ್ನು ಹೇಳೋಕ್ಕೋಸ್ಕರ ಈ ಪೀಠಿಗೆ ಹಾಕ್ತಾ ಇದ್ದಾರೆ. ಅನ್ನಸ್ಯ ಭಕ್ತಸ್ಯ ಯೋ ಅನಿಷ್ಠೋ ಧಾತು, ಅನ್ನಸ್ಯ ಭುಕ್ತಸ್ಯ ಯೋ ಅನಿಷ್ಠೋ ಧಾತುಃ ಸಹ ಮನಸ್ಸಿ ಶಕ್ತಿ ಮಧಾತ್, ಸಹ ಮನಸ್ಶಕ್ತಿ ಮಧಾತ್. ತಿಂದಂತಹ ಅನ್ನದ್ದರ ಯಾವ ಸೂಕ್ಷ್ಮಾಂಶ ಆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಧಾತು ಅಂದ್ರೆ ವಸ್ತು ಅರ್ಥ, ಅದು ಮನಸ್ಸಿಗೆ ಶಕ್ತಿಯನ್ನು ಬಿಟ್ಟಿದೆ.
ಮನಸ್ಸಿಗೆ ಶಕ್ತಿಯನ್ನು ತುಂಬಿತು. ಮನಸ್ಸು ಬಲಿಷ್ಠವಾಗುವ ಹಾಗೇನೆ ಒಳ್ಳೊಳ್ಳೆ ಬೇಳೆ, ತರಕಾರಿ, ಹಣ್ಣು ಹಂಪಲು, ಒಳ್ಳೆ ನ್ಯೂಟ್ರಿಷನ್ ಇರತಕ್ಕಂತಹ ಪದಾರ್ಥಗಳನ್ನ ತಿನ್ನೋದ್ರಿಂದ ಮನಸ್ಸಿಗೆ ಒಳ್ಳೆ ಒಂದು ಶಕ್ತಿ ಇಟ್ಟಂಗಾಗತ್ತೆ ಅಂತಲ್ಲ. ಪ್ರೋಟಿಲೆಕ್ಸ್ ಅನ್ನ ಚೆನ್ನಾಗಿ ಒಂದು ಚಮಚ ಹಾಲಿಗೆ ಹಾಕೊಂಡು ಕರಗಿಸ್ಕೊಂಡು ದಿನ ಕುಡಿದ್ರೆ ಒಳ್ಳೆ ಪುಷ್ಟಿ ಬಷ್ಟಿ ಆಗುತ್ತೆ. सा अन्नेन सान्नोपचिता मनसः शक्तिः सान्नोपचिता मनसः शक्तिः षोडशधा परिभज्य पुरुषस्य कलात्वेन निर्दिदीक्षिता पुरुषस्य कलात्वेन निर्दिदीक्षिता ನಿರ್ದೇಷ್ಟುಮಿಷ್ಟ. ಸಾ ಶಕ್ತಿ ಮನಸ್ಸಿನ ಆ ಅನ್ನದಿಂದ ಉಂಟಾದ ಆ ಶಕ್ತಿ ಇದೆಯಲ್ಲ, ಆ ಅನ್ನೋಪಚಿತವಾದ ಆ ಶಕ್ತಿಯು ಮನಸ್ಸಿನ ಶಕ್ತಿಯಾಗಿ ಅದರಲ್ಲಿ 16th ಪಾರ್ಟ್ 16 ಭಾಗ ಷೋಡಶಧ ಪರಿಭಜ್ಯ 16 ಭಾಗವಾಗಿ ಒಡೆದು ಬಿಟ್ಟು ಅದು 16 ಭಾಗಕ್ಕೂ ಕಲಾ ಅಂತ ಹೇಳಿ ಒಂದು ನಾಮಕರಣ ಮಾಡಿದ್ದಾರೆ. ಕಲಾ ಅಂದ್ರೆ ಪಾರ್ಟ್ ಕೆಲಸ. ಕಲಾ ಷೋಡಶೋ ಭಾಗ ಅಂತ ಅಮರಕೋಶ ಪಾರ್ಟ್ 16 ಭಾಗವಾಗಿ ನಿರ್ದೇಶ ಮಾಡಬೇಕು ಅಂತ ಶಾಸ್ತ್ರ ಎಷ್ಟು ಪಟ್ಕೊಂಡಿದೆ. ನಿರ್ದೇಷ್ಟುಮಿಷ್ಟ ನಿರ್ದಿದೀಕ್ಷಿತ. ಈ ತಿಂತೀರಲ್ಲ, ತಿನ್ನುವಂತಹ ಅನ್ನದಲ್ಲಿ ಏನು ಸೂಕ್ಷ್ಮಾಂಶ ಅಂಶ ಉಂಟಾಗುತ್ತೆ, ಅವತ್ತವತ್ತಿಂದ ಒಂದೊಂದು ಕಲೆ ಕೊಡುತ್ತೆ. ಒಂದೊಂದು ಕಲೆ ಕೊಟ್ಟು ಅದು 16 ದಿವಸ ಆದ್ಮೇಲೆ ಆ 11ನೇ ದಿವಸ ಮೊದಲನೇ ದಿವಸ ಕಲೆ ಬಿಟ್ಕೊಳುತ್ತೆ. 11 ದಿವಸ ತುಂಬ್ತಿಯಲ್ಲ, ಅದು ಇದಕ್ಕೆ ವಿಷಯ. ಎರಡನೇದು ಒಂದೇದಾಗುತ್ತೆ. 1, 2, 3 16 ಆಗಿದ್ದು 11 ದಿವಸ ಎರಡನೇದು ಒಂದಾಗುತ್ತೆ. 18ನೇ ದಿವಸ ಮೂರನೇದು ಒಂದಾಗುತ್ತೆ. ಹಿಂದೆ ಹೋಗ್ತಾ ಇರುತ್ತೆ. ತಯಾ ಮನಸ್ಸಿ ಅನ್ನೋಪಚಿತಯಾ ಶಕ್ತ್ಯಾ ಷೋಡಶಧಾ ಪ್ರವಿಭಕ್ತಯಾ ಸಂಯುಕ್ತಃ ತದ್ವಾನ್ ಕಾರ್ಯಕರಣಸಂಘಾತ ಲಕ್ಷಣಃ ಜೀವವಿಶಿಷ್ಟಃ ಪುರುಷಃ ಷೋಡಶಕಲಃ ಉಚ್ಯತೆ. ಆ ಶಕ್ತಿಯಿಂದ ಮನಸ್ಸಿನಲ್ಲಿ ಅನ್ನದಿಂದ ಉಪಚಿತವಾದ ಆ ಶಕ್ತಿಯಿಂದ 16 ಪ್ರಕಾರವಾಗಿ ವಿಂಗಡವಾಗಿರ್ತಕ್ಕಂಥಾದ ಆ ಶಕ್ತಿಯಿಂದ ಕೂಡ್ಕೊಂಡವನು ಈ ಜೀವಪ್ಪ. ನಾನು ಚೇತನ ಒಬ್ಬ ಇದಾನಲ್ಲ, ಆ ಚೇತನನಾದಂತಹ ಜೀವಪ್ಪನಿಗೆ ಅನ್ನೋಪಚಿತವಾದಂತಹ ಶಕ್ತಿಯು 16 ಭಾಗವಾಗಿ ಕೂಡ್ಕೊಂಡು ಷೋಡಶಕಲ ಪುರುಷ ಅಂತ ಕರೆಸ್ಕೊಂಡಿದ್ದಾನೆ ಈ ಜೀವ. ನಿಮಗೆ ಹೆಸರು ಷೋಡಶಕಲ ಷೋಡಶ ಕಲಾಹ ಯಶ ಸಹ ಷೋಡಶ ಕಲಹ. 16 ಕಲೆಗಳು ಯಾವನಿಗೋ ಅವನು ಷೋಡಶ ಕಲನು. 16 ಕಲೆಗಳನ್ನು ತುಂಬಿಕೊಂಡು ಪುಷ್ಟನಾಗಿ ಶೈಲಿ ವ್ಯವಹಾರ ಮಾಡ್ತಾ ಇದ್ದಾನೆ. ಅದನ್ನುಳ್ಳವನು ಆ 16 ಕಲೆಯುಳ್ಳವನು ಕಾರ್ಯಗಳ ಸಂಘಾತ ಲಕ್ಷಣ. ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯಗಳು. ಆ ಕಾರ್ಯ ಸಂಘಾತ ಅಂದ್ರೆ ಗುಂಪು. ದೇಹೇಂದ್ರ ಸಂಘಾತ ರೂಪವಾದ ಲಕ್ಷಣ ಆ ಟೈಪ್ ಸಂಘಾತಿ ರೂಪವಾಗಿರ್ತಕ್ಕಂತಹ ಜೀವ ವಿಶಿಷ್ಟ ಜೀವನದಿಂದ ಕೂಡಿದ್ದಾಗಿರುವ ಈ ಶರೀರವನ್ನ ಪುರುಷ ಷೋಡಶಕಲ ಪುರುಷ ಎಂಬುದಾಗಿ ಹೇಳಲಾಗುತ್ತೆ. ಬರೀ ಜೀವನನ್ನು ಹೇಳಲ್ಲ, ಬರೀ 16 ಕಲೆಯನ್ನು ಪುರುಷ ಅನ್ನಲ್ಲ. 16 ಕಲೆಗಳಿಂದ ಕೂಡಿದ ಜೀವನನ್ನೇ ಷೋಡಶಕಲ ಪುರುಷ ಅಂತಾರೆ. ಈ ಕಾರ್ಯಕಲ ಸಂಘದಿಂದ ಕೂಡ್ಕೊಂಡಿದ್ದಾನೆ, ಅದ್ರಲ್ಲಿ 16 ಕಲೆ ಇದೆ, ಅದ್ರಲ್ಲಿ ಅಭಿಮಾನ ಪಡ್ಕೊಂಡಿದ್ದಾನೆ. ಆ ಜೀವನಿಗೆ ಷೋಡಶಕಲ ಪುರುಷ ತೋರಿಸ್ಕೊಂಡ್ರು. ಷೋಡಶಕಲ ಪುರುಷ ಅಂದ್ರೆ ಯಾರು ಅಂತ. ಅನ್ನದಿಂದ ಉಂಟಾಗುವಂತ ಷೋಡಶಕಲ, ಅದರಲ್ಲಿ ಕಾರ್ಯಕರಣ ಸಂಘಾತ, ದೇಹೇಂದ್ರಿಯ ಸಂಘಾತ ಇದೆ. ಅದರಲ್ಲಿ ಮನಸ್ಸಿನಲ್ಲಿ 16 ಕಲೆಗಳ ಗುಂಪಿದೆ. ಆ ಮನಸ್ಸು ದೇಹ ಇಂದ್ರಿಯಗಳ ಜೊತೆ ಕೂಡ್ಕೊಂಡಿದ್ದಾವೆ. ದೇಹ ಇಂದ್ರಿಯಗಳು ಮನಸ್ಸಿರಕ್ಕಾಗಲ್ಲ. ಅದು ನಾನು ಅಭಿಮಾನ ಪಡ್ಕೊಂಡಿದ್ದಾನೆ ಜೀವ. ಆಗ ಆ ಜೀವನ ಹೆಸರು ಷೋಡಶಕಲ ಪುರುಷ ಅಂತ. ಯಸ್ಯಾಂ ಸತ್ಯಾಂ ದ್ರಷ್ಟಾ ಶ್ರೋತಾಮಂತ ಬೋಧ ಕರ್ತಾ ವಿಜ್ಞಾತ. ಯಸ್ಯಾಂ ಸತ್ಯಾಂ ದ್ರಷ್ಟಾ ಶ್ರೋತಾಮಂತ ಬೋಧ ಕರ್ತಾ ವಿಜ್ಞಾತ. ಸರ್ವಕ್ರಿಯಾ ಸಮರ್ಥಃ ಪುರುಷೋ ಭವತಿ. ಯಾವ 16 ಕಲೆ ಇದ್ದಾಗಲಿ ಈ ಪುರುಷ ಜೀವಪ್ಪ, ಇದಲ್ಲ ಜೀವಪ್ಪ. ಅವನು ನೋಡೋದು,
ಕೇಳೋದು ಯೋಚನೆ ಎಲ್ಲಕ್ಕೂ ಸಮರ್ಥಿದ್ದಾನೆ. ಆ 16 ಕಲೆಯಲ್ಲಿ ಹೋಗ್ಬಿಟ್ಟು ಅರ್ಧ ಹೋಗಿ ಆಗಲ್ಲ, ನೋಡೋಕ್ಕಾಗಲ್ಲ, ಕೇಳಕ್ಕಾಗಲ್ಲ, ನಂಗೆ ಏನು ಬೇಡ, ಏನು ಬೇಡ. ಸ್ವಲ್ಪ ದಿನ ನಾವು ಏನು ಸರಿಯಾಗಿಲ್ಲ, ವ್ಯವಹಾರ ಮಾಡೋದಕ್ಕೆ ಈ 16 ಕಲೆಯಲ್ಲಿ ವ್ಯವಹಾರ ಮಾಡ್ತಾರೆ. ಯಸ್ಯಾಂ ಸತ್ಯಾಂ ಯಸ್ಯಾಂ ಷೋಡಶ ಕಲಾಯಾಂ ಸತ್ಯಾಂ. ಯಾವ 16 ಕಲೆಯಿಂದ ಕೂಡ್ಕೊಂಡವನಾಗಿರುವಾಗಲೇನಿಯೇ ಇವನು ನೋಡುವವನು, ಕೇಳುವವನು, ಯೋಚನೆ ಮಾಡುವವನು, ತಿಳ್ಕೊಳ್ಳುವವನು, ಮಾಡುವವನು, ಅರಿಯುವವನು ಅಂತ ಈ ರೀತಿಯಾಗಿ ಎಲ್ಲಾ ಕ್ರಿಯೆಗೂ ಸಮರ್ಥವಾದ ಪುರುಷ ಅಂತ ಅನಿಸ್ಕೊತಾನೆ. ಎಲ್ಲಾ ಕ್ರಿಯೆಗೂ ಆಶಿಷ್ಟೋ ತ್ರಿಶಿಷ್ಟೋ ಕನಿಷ್ಠ. ಹೀಯಮಾನಾಯಾಂಚ ಯಸ್ಯಾಂ ಹೀಯಮಾನಾಯಾಂಚ ಯಸ್ಯಾಂ ಸಾಮರ್ಥ್ಯ. ಸಾಮರ್ಥ್ಯ ಹಾನಿ. ಈ 16 ಕಲೆಯಲ್ಲಿ ಹೋಗ್ತಾ ಆಯ್ತು, 16 ಕಲೆಯು ವೀಕ್ ಆಯ್ತು, 16 ಕಲೆಯಲ್ಲಿ ಕೆಲವು ಕಲೆ ಹೋಗ್ಬಿಟ್ಟು ಅಂತ ಆದ್ರೆ ಆ ಸಾಮರ್ಥ್ಯ ಇರೋಲ್ಲ ಅವನಲ್ಲಿ. ಹೌದು, ನೀನು ಮಾಡ್ತಾರೆ. ಕಣ್ಣಿಗೆ ಯಾವುದೋ ಒಂದು ಕಲೆ ಕೆಲಸ ಮಾಡ್ತಾ ಇದೆ, ಅದು ವೀಕ್ ಆಯ್ತು, ಅದು ಕಣ್ಣು ಕಾಣಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಯಾವ ಔಷಧಿ ಟ್ರೈ ಮಾಡ್ತಾರೆ, ಅದಾಗ್ಬೋದು. ಆಗಿದೆ. ಇದು ಕಲೆ ಅಂದ್ರೆ ಇಲ್ಲಿ ಏನಕ್ಕಂತ ಇದಾರೆ? ಮೈಂಡ್ ಅಲ್ಲಿ 16 ಪಾರ್ಟ್ಸ್ ಇದೆ ಅಂತ ಇದಾರ. ಅನ್ನದಿಂದ ಬರುವ ಶಕ್ತಿ, ಅನ್ನದ ಸೂಕ್ಷ್ಮಾಂಶದಿಂದ ಬರುವಂತಹ ಶಕ್ತಿ ಇದೆಯಲ್ಲ, ಅದು ಕರೆಕ್ಟ್ 16 ತರಹ ಇದೆ ದೇಹದಲ್ಲಿ. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣಾಪಾನಾದಿಗಳು, ಮತ್ತೆ ಅಂತಃಕರಣ, ಇಷ್ಟಕ್ಕೂ 16 ಕಲೆಗಳು ಮಾಡ್ತಾ ಇರುತ್ತೆ. ಇದು ಅದರಿಂದ ಶಕ್ತಿ ಬರುತ್ತೆ, ಕೊಡ್ತಾ ಇರುತ್ತೆ. ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಪ್ರಾಣಾಪಾನಾದಿಗಳು 5, ಅಂತಃಕರಣ 1. ಸರಿ, ಬರೀ ಮನ್ಸಲ್ಲ, ಸೂಕ್ಷ್ಮ ಪೂರ್ತಿ ತಗೊಂಡಿದ್ದಾರೆ. ಸೂಕ್ಷ್ಮಾಂಶ. ಅದಕ್ಕೆ ಹಾರ್ಡ್ವೇರು ಈ ಸ್ಥೂಲ ಶರೀರ, ಅದು ಸಾಫ್ಟ್ವೇರ್. ಅದು ಅಲ್ಲ, ಹೋದ ಇದ್ರಲ್ಲಿ ಚಾಪ್ಟರ್ ಅಲ್ಲಿ ಬರೀ ಮನ್ಸು ಮನ ಏನಂದ್ರೆ ಮೈಂಡ್ 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 ಅಂತ. ಹೌದು, ಮೈಂಡಿನ ಮೂಲಕವಾಗಿ ಇಲಕ್ಕ ಬರೋದು. ಮೈಂಡ್ ಮೂಲಕವಾಗಿ ನೋಡೋಕ್ ಶಕ್ತಿ, ಕೇಳೋ ಶಕ್ತಿ, ಅದು ಮನಸ್ಸಿನ ಚಾನಲ್. ಮನಸ್ಸಿಗೆ ಈ ಕಣ್ಣಿಗೆ ಬಂದು ನೋಡೋ ಸಾಮರ್ಥ್ಯ, ಕಿವಿ ಬಂದು ಕೇಳೋ ಸಾಮರ್ಥ್ಯ ಎಲ್ಲ ಬರೀ ಗೋಳಕ ನೋಡೋಲ್ಲ, ಬರೀ ಇಂದ್ರಿಯ ನೋಡೋಲ್ಲ. ಮನಸ್ಸಿಲ್ಲದೆ ಮನಸ್ಸು ಸೇರ್ಕೋಬೇಕು. ವಕ್ಷ್ಯತಿ ಚ ಅಥ ಅನ್ನಸ್ಯ ಆಯಿ ದ್ರಷ್ಟ ಇತಿ. ವಕ್ಷ್ಯತಿ ಚ ಅಥ ಅನ್ನಸ್ಯ ಆಯಿ ದ್ರಷ್ಟ. ಹೇಳುತ್ತೆ, ಅನ್ನ ಇಲ್ಲದೆ ಇದ್ದಾಗ ಅದು ದ್ರಷ್ಟ ಭವತಿ, ಶ್ರೋತ ಭವತಿ, ಅಮಂತ ಭವತಿ, ಅಬೋಧ ಭವತಿ. ಅನ್ನಸ್ಯ ಆಯಿ, ಅನ್ನ ಬಂತು ಅಂತ ಅಂದ್ರೆ ದ್ರಷ್ಟ ಭವತಿ, ಶ್ರೋತ ಭವತಿ, ಬೋಧ ಭವತಿ, ಕರ್ತಾ ಭವತಿ, ಮಂತಾ ಭವತಿ, ಎಲ್ಲ ಭವತಿ ಭವತಿ ಆಗತ್ತೆ. ಅನ್ನ ಬಂತು ಅಂದ್ರೆ ಮಾಡ್ತೀನಿ ಊಟ. ಊಟ ಕೊಡದೆ ಹೋದ್ರೆ ಆಯ್ತು, ಏನು ನಡೆಯಲ್ಲ. ಎಲ್ಲ ಊಟವೇ ಎಲ್ಲ. ಅದಕ್ಕೆ ಅನ್ನಂ ವಿರಾಟ್ ಹೇಳೋದು, ವಿವಿಧಂ ರಾಜ್ಯತೆ, ನಾನಾ ಪ್ರಕಾರವಾಗಿ ಅದು ಶೈನಿಂಗ್ ಆಗುತ್ತೆ. ಅದಕ್ಕೆ ವಿರಾಟ್ ಅಂತ ಹೆಸರು ಅನ್ನಕ್ಕೆ. ನೋಡೋದು, ಕೇಳೋದು, ಮೂಸೋದು, ಮಾತಾಡೋದು, ನಡೆಯೋದು, ತಗೊಳ್ಳೋದು, ಎಲ್ಲಾ ವ್ಯಾಪಾರವನ್ನು ಅನ್ನಕ್ಕೆ ಮಾಡ್ತಾರೆ. ಸರ್ವಸ್ಯ ಕಾರ್ಯಕರಣ ಸಂಘಾತಸ್ಯ ಸರ್ವಸ್ಯ ಸಾಮರ್ಥ್ಯಂ ಮನಃಕೃತಮೇವ. ಈ ಕಾರ್ಯಗಳ ಎಲ್ಲ ಕಾರ್ಯ, ಶರೀರ ಸಾಮರ್ಥ್ಯ, ಇಂದ್ರಿಯ ಸಾಮರ್ಥ್ಯ ಎಲ್ಲವೂ ಕೂಡ ಮನಸ್ಸಿನಿಂದಲೇ ಆದದ್ದು. ಮನಸ್ಸಿನಲ್ಲಿ ನಂಗೆ ಆಗಲ್ಲ, ನಂಗೆ ಏನು ಆಗಲ್ಲ, ಕಷ್ಟ ಕೊಲಾಪ್ಸ್ ಆಗ್ಬಿಟ್ರೆ ನೋಡಕ್ ಏನು ಮಾಡಕ್ಕಾಗಲ್ಲ. ಎಲ್ಲ ಆಗತ್ತೆ, ನಿಮ್ಗೆ ಏನೂ ಆಗಿಲ್ಲ, ನಂಗೆ ಎಂತೆಲ್ಲ ಇಲ್ಲ, ನಂಗೆ ಏನಾಗಿದೆ ದಾಡಿ ಹೇಳ ಅಂತಂದ್ರೆ ಉತ್ಸಾಹ ತಂದ್ಕೊಂಡ್ರೆ ಎಲ್ಲ ಆಗತ್ತೆ. ಮನಸ್ಸಿಂದ ಎಲ್ಲ ಸಾಮರ್ಥ್ಯ. ಮನಸ್ಸು ಕೊಲಾಪ್ಸ್ ಆಯ್ತು, ಅದು ಚಂಡಿ ಆಯ್ತು, ಮನಸ್ಸು ಮಲ್ಕೊಂಡ್ಬಿಡ್ತು ಅಂದ್ರೆ ಏನು ಮಾಡಕ್ಕಾಗಲ್ಲ. ಮನಸ್ಸೇ ಸಾಮರ್ಥ್ಯ ತುಂಬೋದು. ಎಲ್ಲಾ ದೇಹೇಂದ್ರಿಯ ಸಾಮರ್ಥ್ಯವನ್ನು ಮನಸ್ಸಿದೆ. ಮಾನಸೇನ ಹಿ ಬಲೇನ ಸಂಪನ್ನ ಬಲಿನೋ ದೃಶ್ಯತೆ ಲೋಕೆ. ಲೋಕದಲ್ಲೂ ಕೂಡ ಮನೋಬಲದಿಂದ ಕೂಡ್ಕೊಂಡಂತಹ ಮನುಷ್ಯರು ಬಹಳ ಬಲಿಷ್ಠ ಕಂಡುಬಿಡ್ತಾರೆ. ಇಷ್ಟಿಷ್ಟು ತಿಂತಾರೆ, ಆದ್ರೂ ಅವ್ರಿಗೆ ಕೆಲಸ ಮಾಡಕ್ಕೆ ಆಗಲ್ಲ. ಇಷ್ಟೇ ಚಿಂತೆ ಮಾಡ್ತಿರ್ತಾರೆ, ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ, ತುಂಬಾ ಕೆಲಸ ಮಾಡ್ತಿರ್ತಾರೆ. ಆ ಮನೋಬಲ ಜೋರಾಗಿರುತ್ತೆ. ಆ ಮನೋಬಲದಿಂದ ಕೂಡ್ಕೊಂಡಂತಹ ಜನರು
ಸಿಕ್ಕಾಪಟ್ಟೆ ಇಷ್ಟು ತಿನ್ಬೇಕಾಗಿಲ್ಲ. ನ್ಯೂಟ್ರಿಷಿಯಸ್ ಆಗಿರ್ತಕ್ಕದ್ದನ್ನ ಇಷ್ಟೇ ತಿಂದ್ರು ಕೂಡ ಬಲಿಷ್ಠರಾಗ್ಬಿಟ್ಟು ಮನೋಬಲದಿಂದ, ಧೈರ್ಯದಿಂದ, ಧೃತಿಯಿಂದ ಎಲ್ಲವನ್ನೂ ಮಾಡ್ತಾರೆ. ಬಾಡಿಗೆ ಅಷ್ಟೇ ಬೇಕೇನೋ ಗುರುಗಳೇ? ಇಷ್ಟು ಅಷ್ಟು ತಿನ್ನೋದ್ರ ಮೇಲೆ ಇಲ್ಲ, ಬಾಡಿಗೆ ಇಷ್ಟೇ ಬೇಕೇನೋ? ನಾವು ಇಷ್ಟು ಬೇಕು. ಅದೇ ಕೆಲವು ಪ್ರಾಕ್ಟೀಸ್ ಹಾಕೊಂಡ್ಬಿಟ್ಟಿದ್ದಾರೆ. ಇದು ಹಿಕ್ಷಿ ಊಟ ಮಾಡಿ ದೊಡ್ಡ ಹಾಕೊಂಡ್ಬಿಟ್ಟಿರ್ತಾರೆ. ನಿಜವಾಗ ಅಷ್ಟು ಬೇಕಾಗಿರಲ್ಲ. ಅದಕ್ಕೊಂದು ಲಿಮಿಟ್ ಆಗಿ ಇಷ್ಟು ಕೊಟ್ಟು ಸಾಕಾಗತ್ತೆ. ಅದೇನು ಜಿಹ್ವಾ ಚಾಪಿಂದ ತಿಂದು 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 ಅದು ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಏನು ಮಾಡೋದೇನು ಸುಮ್ನೆ ವೇಸ್ಟ್ ಆಗುತ್ತೆ ಅಷ್ಟೇ. ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನ ಅಷ್ಟಕ್ಕೆ ಕುಗ್ಗಿಸ್ಕೊಂಡು ಅಷ್ಟಕ್ಕೆ ಇಟ್ಕೊಂಡು ಆಹಾರ ಬರ್ತಾ ಇದೆ, ಆಕ್ಟಿವ್ ಆಗಿರುತ್ತೆ. ಏನು ಧ್ಯಾನಾಹಾರ ಕೇಚಿದೆ. ಧ್ಯಾನವನ್ನೇ ಆಹಾರ ಮಾಡ್ಕೊಂಡು ಅದೇ ಬಲಿಷ್ಠ ಆಗಿರ್ತಾರೆ. ಅನ್ನವೇ ಇಲ್ಲ, ಧ್ಯಾನದಲ್ಲೇ ಇದ್ಕೊಂಡು ಧ್ಯಾನದ ಬಲದಿಂದ ಅವರು ಏನ್ ಬೇಕಾದ್ರೂ ಮಾಡಬಲ್ಲರಾಗಿರ್ತಾರೆ. ಅನ್ನಸ್ಯ ಸರ್ವಾತ್ಮಕತ್ವ. ಅನ್ನದಿಂದ ಮನಸ್ಸು ಬಲ ಅಂತ ಹೋಯ್ತಲ್ಲ ಅಂತ ಇಲ್ಲಪ್ಪ. ಧ್ಯಾನದ ಇದು ಅನ್ನದಿಂದ ಅನ್ನವು ಸರ್ವಾತ್ಮಕವಾಗಿರೋದ್ರಿಂದ ಧ್ಯಾನ ಶಕ್ತಿಯು ಅನ್ನಾತ್ಮಕವೇ. ಧ್ಯಾನ ಬಲದಿಂದಲೇ ಕೆಲವು ಜನಗಳು ಆಹಾರದಿಂದ ಇದೇ ಕಾರಣ. ಧ್ಯಾನ ಮಾಡುವ ಶಕ್ತಿಯು, ಧ್ಯಾನ ಬಲವು ಅನ್ನದಿಂದಲೇ ಬಂದಿದ್ದಾದ್ರಿಂದ ಮೂಲತಃ ಅನ್ನವೇ ಕಾರಣ. ಅನ್ನಗತಂ ಮಾನಸಂ ವೀರ್ಯಂ. ಆದ್ರಿಂದ ಮನಸ್ಸಿನ ಸಾಮರ್ಥ್ಯ ಇದೆಯಲ್ಲ, ಅದು ಅನ್ನದಿಂದ ಆದದ್ದು, ಅನ್ನ ತಂದುಕೊಟ್ಟದ್ದು. ಓಹೋ, ಇಲ್ಲೇರ ಸೌಮ್ಯ ಪುರುಷ ಪಂಚದಶ ಅಹಾನಿ ಮಾಶೀಹಿ ಕಾಮಮಪಿಬ ಆಪೂಮಯ ಪ್ರಾಣಃ ಪಿಬತೋ ವಿಚ್ಛೇಚ್ಯತ ಇತಿ. ಷೋಡಶಕಲ ಸೌಮ್ಯ ಪುರುಷಃ ಪಂಚದಶಾಹಾನಿ ಮಾಸೀಃ ಕಾಮಮಪಿಬ ಆಪೋಮಯ ಪ್ರಾಣಃ ನ ಪಿಬತೋ ವಿಚ್ಛೇಚ್ಯತ ಇತಿ. ಷೋಡಶಕಲಃ ಸೌಮ್ಯ ಪುರುಷಃ ಪಂಚದಶ ಅಹಾನಿ ಮಾಶೀಃ ಕಾಮಂ ಅಪಃ ಪಿಬ ಆಪೋಮಯಃ ಪ್ರಾಣಃ ನ ಪಿಬತಃ ವಿಚ್ಛೇಚ್ಯತೆ ಇತಿ. ಹೇ ಸೌಮ್ಯ, ಮಗು ಶ್ವೇತಕೇತು, ಈ ಪುರುಷ ಇದಾನಲ್ಲ ಇವನು ಷೋಡಶ ಕಲಾಹ ಯಸ್ಯ ಸಹ 16 ಕಲೆಗಳನ್ನು ಕೂಡ್ಕೊಂಡವನ ಕಡೆಯ ಇವನು. ಆದ್ರಿಂದ ನೀನು 15 ದಿವಸ ಉಪವಾಸ ಇದ್ದು ಸಾಯಲ್ಲ, 16 ದಿವಸ ಇದ್ಬಿಟ್ಟು ಸತ್ತೋಗ್ತೀಯ. ಯಾಕಂದ್ರೆ 15 ದಿವಸಕ್ಕೆ 15 ಕಲೆ ಹೋಗುತ್ತೆ. ಧ್ರುವ ಕಲಾ ಅಂತ ಒಂದು ಕಲೆ ಉಳ್ಕೊಂಡಿರುತ್ತೆ. ಧ್ರುವ ಕಲೆ ಹೋಗ್ಬಿಟ್ರೆ ಸತ್ತೋಗ್ತೀಯ. ಧ್ರುವ ಕಲೆ ಹೋಗದೆ ಇರೋ ಹಾಗೆ 15 ದಿವಸ ಉಪವಾಸ ಇರಬಹುದು. ಇರು ನೀನು. ಪಂಚದಶಾಹಾನಿ ಮಾಶೀಹಿ, 15 ದಿವಸ ಊಟ ಮಾಡಬೇಡ. ಆದ್ರೆ ಕಾಮಂ ಅಪಪಿಬ, ಬೇಕಾದಂಗೆ ಪ್ರತಿ ಗಂಟೆಗೂ ಬೇಕಾದ್ರೆ ಒಂದೊಂದು ಲೋಟ ನೀರು ಕುಡಿತಾ ಇರು. ನೀರು ಮಾತ್ರ ಕುಡಿ, ಇನ್ನೇನು ಕುಡಿಬೇಡ. ಯಾಕಂದ್ರೆ ಪ್ರಾಣ ಇದೆಯಲ್ಲ, ಅದು ಅಪೋಮಯ, ಅಪ್ಪಿನ ವಿಕಾರನ ಆಗಿರೋದ್ರಿಂದ ನೀರು ಕುಡಿತಾ ಇದ್ರೆ ಪ್ರಾಣ ಹೋಗೋದಿಲ್ಲ. ಅದನ್ನ ಏನ್ ಮಾಡ್ಬೇಕು ನೀನು? ನೀರು ಕುಡಿತಾ ಇರು, ಆದ್ರೆ ಊಟ ಮಾಡಬೇಡ. 15 ದಿವಸ ಊಟ ಅಂದ್ರೆ ಬರೀ ಅನ್ನ ಸಾರು ಹುಳಿ ಅಷ್ಟೇ ಅಲ್ಲ, ಇಡ್ಲಿ ಚಪಾತಿ ತಿನ್ಬೇಡ, ಏನು ಗಟ್ಟಿ ಆಹಾರ ಏನು ತಿನ್ಬೇಡ. ಮಗನಿಗೆ ಸಾಕ್ಷಾತ್ ತಂದೆ, ಚತುರ್ವೇದಲ್ಲೂ ವಿದ್ಯಾವಂತ ಇದ್ದಾನೆ, ಪಂಡಿತ ಇದ್ದಾನೆ, ಅವನಿಗೆ ಉಪವಾಸ ಕಳ್ಬಿಟ್ಟ. 15 ದಿವಸ ಉಪವಾಸ ಇರು. ಯಾತಕ್ಕೆ? ಬರೀ ಮನಸ್ಸು ಅನ್ನಮಯ ಅಂತ ತಿಳ್ಕೊಳಕ್ಕೆ. ಅಯ್ಯೋ ನಾನಾಗಿದೆ, ನಂಗೆ ಗೊತ್ತಾಯ್ತು ಅಪ್ಪ, ಏನ್ ಬೇಡ ಅಂತಿದ್ದೆ. ಏನು 15 ದಿವಸ ಉಪವಾಸ ಇರಲ್ಲ. ನಂಗೆ ಚೆನ್ನಾಗಿ ಗೊತ್ತಾಯ್ತು, ಮನಸ್ಸು ಅನ್ನಮಯ, ನಂಗೆ ಚೆನ್ನಾಗಿ ಅರ್ಥ ಆಗಿದೆ, ನಾನು ಉಪವಾಸ ಇರಲ್ಲ, ನಂಗೆ ಅರ್ಥವಾಗಿದೆ ನಾನು ಅನ್ಬಿಡ್ತಿದ್ದೆ. ಇವನು ಪೆದ್ದ, ಹೌದಾ, ಅರ್ಥ ಮಾಡ್ಕೊಂಡು ಖುಷಿಯಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು 15 ದಿವಸ ಉಪವಾಸ ಇದ್ಬಿಟ್ಟ. ಬರೀ ನೀರು ಕುಡ್ಕೊಂಡಿದ್ದ. ಪಾಪ ತುಂಬಾ ಒಬಡಿಯಂಟು ಇದು ಸಣ್ಣ ಅಪ್ಪನಿಗೆ, ತುಂಬಾ ವಿಧೇಯ ಮಗ. ಅಪ್ಪ ಹೇಳ್ದಂಗೆ ಕೇಳ್ಕೊಬೇಕು ಅಂದ್ಕೊಂಡ್ಬಿಟ್ಟಿದ್ದ. ನಮ್ಮಾಗಿ ದುಷ್ಟ ಅಲ್ಲ. ನಾವಾಗ ಅಪ್ಪ ಅದೆಲ್ಲ ಆಗಲ್ಲ, ಸುಮ್ಮನೆ ನೀ ಅದೆಲ್ಲ ಹೇಳಿದ್ರೆ ಆಗಲ್ಲ. ಬಹಳ ವಿಧೇಯ ಮಗನಾದ್ರಿಂದ ಅಪ್ಪ ಹೇಳ್ದನ್ನ ನಡೆಸ್ಬೇಕು ಅಂತ ಅನ್ಕೊಂಡು ಏನ್ ಮಾಡ್ಕೊಂಡ್ಬಿಟ್ಟ, ಮನೋಮಯ ಅಪೋಮಯ ಅಂದ್ರೆ ಅನ್ನಮಯ ಮನಸ್ಸು ತಿಳ್ಕೊಳಕ್ಕೆ ಅಷ್ಟಕ್ಕೆ ನೀನಕ್ಕೂ ಅಲ್ಲ. ಪ್ರಯೋಜನ ಏನ್ ಹೇಳೋ? ಅಷ್ಟು ತಿಳ್ಕೊಳಕ್ಕೆ. ಅಯ್ಯೋ
ಇಷ್ಟು ದೊಡ್ಡ ಜಗತ್ತಿನ ನೋಡಿದ್ರೆ ಈ ಏನು ಮಹಾಮನ ವಿಚಾರ ಮಾಡಿರ್ತಾರೆ. ಸಿಲ್ಲಿ ವಿಚಾರ ಆಡ್ಸೋದಿಲ್ಲ ಅವನಿಗೆ. 15 ದಿವಸ ತಿನ್ಬೇಡ, ನೀರು ಯಥೇಚ್ಛ ಕುಡಿತಾ ಇರು, ನೀರು ಕುಡಿತಿದ್ದ ಪ್ರಾಣ ಹೋಗಲ್ಲ, ಅಷ್ಟೊಂದು ಮಾಡು ಅಂದ. ಷೋಡಶ ಕಲಾಹ ಯಸ್ಯ ಪುರುಷಸ್ಯ ಸ್ವಯಂ ಷೋಡಶ ಕಲಾ ಪುರುಷಃ. ಷೋಡಶಕಲಾಃ ಯಸ್ಯ ಪುರುಷಸ್ಯ ಸೋಯಂ ಷೋಡಶಕಲಃ ಪುರುಷಃ. 16 ಕಲೆಗಳು ಯಾವ ಪುರುಷನಿಗೋ ಜೀವನಿಗೋ ಆ ಈ ಜೀವನು ಷೋಡಶ ಕಲನು. ಬಹುವ್ರೀಹಿ ಸಮಾಸ ಅಂತ ಹೇಳ್ತಿದ್ದಾರೆ ಭಾಷಿಕಾರರು. ಷೋಡಶ ಕಲಹ ಅನ್ನೋದು ಸಮಸ್ತ ಪದ, ಬಹುವ್ರೀಹಿ ಸಮಾಸ. 16 ಕಲೆಗಳು ಯಾವಾತನಿಗೋ ಆ ಈತನು ಷೋಡಶ ಕಲನು ಅಂತ ಅದಕ್ಕೆ ಅರ್ಥ. ಏತಚ್ಚೇ ಪ್ರತ್ಯಕ್ಷೀಕರ್ತುಂ ಇಚ್ಛಸಿ. ಏತಚ್ಚೇತ್ ಪ್ರತ್ಯಕ್ಷೀಕರ್ತುಂ ಇಚ್ಛಸಿ. 15 ಸಂಖ್ಯಕಾನಿ ಅಹಾನಿ ಮಾಶಿ. 15 ಸಂಖ್ಯಕಾನಿ ಅಹಾನಿ ಮಾಶೀಹಿ. ಅಶನನ್ ಆಕರ್ಷಿ. ಅಶನಂ ಮಾಕಾಶೀಹಿ. ಇದನ್ನೇನಾದ್ರೂ ಪ್ರತ್ಯಕ್ಷವಾಗಿ ನಾನು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಗೊತ್ತಾಡ್ಕೋಬೇಕು, ಅನ್ನಮಯವೇ ಆಗಿದೆ ಮನಸ್ಸು ತಿಳ್ಕೋಬೇಕು ಇಷ್ಟಪಟ್ಟಿದ್ರೆ, ಇಷ್ಟಪಟ್ಟವರಾಗಿದೆ 15 ಸಂಖ್ಯೆಯನ್ನುಳ್ಳಂತಹ ದಿನಗಳು, 15 ದಿನಗಳ ಕಾಲ ಏನು ತಿನ್ಬೇಡ. ಮತ್ತೆ ಆಯ್ತಾ, ಏನು ತಿನ್ಬೇಡ ಅಂದ್ರೆ ರೊಟ್ಟಿ ಚಪಾತಿ ಆದಿಯಾಗಿ ಗಟ್ಟಿ ಹಣ್ಣು ಹಂಪಲು ತರಕಾರಿ ಏನು ತಿಂದ, ಬರೀ ನೀರು ಕುಡಿತಾ ಇರು. ಕಾಮಂ ಇಚ್ಛಾತೋ ಅಪಪಿಬ. ಕಾಮಂ ಇಚ್ಛಾತೋ ಅಪಪಿಬ. ಕಾಮಂ ಅಂದ್ರೆ ಇಚ್ಛಾತಃ. ಎಷ್ಟು ಸಲ ಬೇಕಾದ್ರು, ಎವ್ರಿ 1 hour ಅಥವಾ 1 hour ಟ್ವೈಸ್, ಗಂಟೆಗೆ 2 ಸಲ ಕುಡಿ, 3 ಸಲ ಕುಡಿ, ಪರವಾಗಿಲ್ಲ. ನೀರು ಎಷ್ಟು ಸಲ ಕುಡಿ, ಅದು ಏನು ತಿನ್ಬೇಡ. 2 ದಿವಸ ಇರ್ಬೋದು, 1 ದಿವಸ 2 ದಿವಸ ಮಲ್ಕೊಂಡ್ಬಿಡ್ತಾರೆ ಹಾಗೆ. ಅಲ್ಲ ಅಬಾ ನೀರು ಹಾಕ್ರಿ, ನೀರು ಕುಡಿಯೋ ಕೈ ಎತ್ತಕ್ಕೆ ಶಕ್ತಿ ಇರಲ್ಲ. ನೀರು ಕುಡಿಬೇಕಾದ್ರೆ ಎತ್ಕೋಬೇಕಲ್ಲ ಬಾಟ್ಲಿ ನೀರು ಲೋಟನ, ಆ ಶಕ್ತಿ ಇರಲ್ಲ. ಹಾಕ್ರಿ ನೀರು ಕುಡಿಬೇಕು, ಹಾಗೆ ಮಲ್ಕೋಬೇಕು. ಮೇಲಿಂದ ಒಂದು ಪೈಪ್ ಇಟ್ಕೋಬೇಕು, ಸಣ್ಣ ಆಗಾಗೆ ಅದರ ವಾಲ್ಗಳು ಆ ತೋರಿಸ್ಬೇಕು. ನಾವು ಇನ್ನು ಹೇಳಕ್ಕೂ ಪೂರಕವಾಗಲ್ಲ. ಇದು 1 to ಅಂತೂ 1 ಮಾಡ್ಬೇಕಾದ್ರೆ 2 ಅಂತೂ ಹೋಗೋ ಅವಶ್ಯಕತೆ ಇಲ್ಲ, ಅದೇನು ಇಲ್ಲ ಹೋಗುತ್ತೆ. ಯಸ್ಮಾನ್ ನ ಪಿಬತು ಅಪಹ ತೇ ಪ್ರಾಣೋ ವಿಚ್ಛೇದ್ಯತೆ ವಿಚ್ಛೇದಮಾಪತ್ಸ್ಯತೆ. ಯಸ್ಮಾನ್ನ ಪಿಬತೋ ಅಪಹ ತೇ ಪ್ರಾಣೋ ವಿಚ್ಛೇದ್ಯತೆ ವಿಚ್ಛೇದಮಾಪತ್ಸ್ಯತೆ. ಯಾಕಪ್ಪ ನೀರು ಕುಡಿದು ಹೇಳ್ತೀನಿ ಅಂತಂದ್ರೆ, ನೀರನ್ನು ಕುಡಿತಾ ಇದ್ದೆ ನೀನ್ ಪ್ರಾಣ ಹೋಗಲ್ಲ ಕಣೋ. ಪ್ರಾಣ ತುಂಡಾಗಲ್ಲ, ಕತ್ತರಿಸಿ ಹೋಗಲ್ಲ, ಪ್ರಾಣ ಇರುತ್ತೆ, ದೇಹ ಇರುತ್ತೆ, ಆದ್ರೆ ಮನಸ್ಸು ಇರಲ್ಲ ಅಂತ ತೋರಿಸ್ತೀನಿ ಅಂತ. ಮನಸ್ಸು ಏನು ಬಿಡಕ ವಿಚ್ಛೇದಿಸಿ ಪ್ರಾಣಿಯೂ ತುಂಡಾಗೋದಿಲ್ಲ, ಕತ್ತರಿಸಿ ಹೋಗಲ್ಲ. ಯಾಕಂದ್ರೆ ಯಸ್ಮಾದ್ ಆಪೋಮಯ ಅಭ್ಯುಕಾರ ಪ್ರಾಣ ಇತ್ಯವೋಚಾಮ. ಯಸ್ಮಾದ್ ಆಪೋಮಯ ವಿಕಾರ ಪ್ರಾಣ ಇತ್ಯವೋಚ. ಯಾಕೆಂದ್ರೆ ಪ್ರಾಣ ಅಪೋಮಯ ಅಭ್ಯುಕಾರ ಹೇಳ್ಬಿಟ್ಟಿದೀವಿ. ನೀವು ಕುಡಿತಾನೆ ಇದ್ಮೇಲೆ ಆ ಪ್ರಾಣಕ್ಕೆ ಆಹಾರ ಸಿಕ್ತು, ಹಾಗೇ ಕುಟುಕು ಜೀವ ಹೊಡ್ಕೊಂಡಿರ್ತಾನೆ. ಈ ಕಾರ್ಯಂ ಸ್ವಕಾರಣೋಪಷ್ಟಂಭ ಮಂತರೇಣ ಅವಿಭ್ರಂಶಮಾನಂ ಸ್ಥಾತುಂ ಇಚ್ಛಾತೆ. ಹಿ ಕಾರ್ಯಂ ಸ್ವಕಾರಣೋಪಸ್ತಂಭರಂತರೇಣ ಉಪಸ್ತಂಭಮಂತರೇಣ ತದುಂ ಉತ್ಸಾಹತೆ. ಕಾರ್ಯ ತನ್ನ ಕಾರಣದ ಒಂದು ಸಪೋರ್ಟ್ ಇಲ್ದೇನೆ ಇರೋದಿಲ್ಲ. ಸಪೋರ್ಟ್ ಇದ್ದು ಬಿಟ್ರೆ ಅದು ಹೋಗೋದಿಲ್ಲ. ಸಪೋರ್ಟ್ ಹಿಡಿಯೋದೆ ಅದು ಹೋಗೋದೇ ಇರೋದೇ ಇಲ್ಲ, ಹೋಗುತ್ತೆ. ಸ್ವಕಾರಣ ಉಪಸ್ತಂಭ, ತನ್ನ ಕಾರಣದ ಉಪಸ್ತಂಭ ಅಂದ್ರೆ ಸಪೋರ್ಟ್, ಅದಿಲ್ಲದೆ ಹೋದ್ರೆ ಅದು ನಾಶವಾಗದೇನೆ ಇರೋಕ್ಕಾಗೋದಿಲ್ಲ. ಅದನ್ನ ಕಾರಣವಾಗಿರೋ ನೀರನ್ನ ನೀವು ಕೊಡ್ತಾ ಇದ್ರೆ ಕಾರ್ಯವಾಗಿರೋ ಪ್ರಾಣ ನಿಂತ್ಕೊಂಡಿರುತ್ತೆ. ಕಾರಣವಾದ ನೀರನ್ನೇ ಕೊಡದೆ ಹೋದ್ರೆ ಕಾರ್ಯವಾದ ನೀರಿಗೂ ಪ್ರಾಣಕ್ಕೂ ಹೋಗುವಿಕೆ ಬರುತ್ತೆ, ಹೊರಟೋಗ್ಬಿಡುತ್ತೆ. ಅದನ್ನ ನೀರನ್ನು ಕುಡ್ತಾ ಇರು, ನೀರನ್ನು ಮಾತ್ರ ಬಿಡ್ಬೇಡ. ಅದಿದ್ಬಿಟ್ಟ ಕಾರ್ಯವಾಗಿರೋ ಪ್ರಾಣವೂ ಕೂಡ ಹಾಗೆ ಕುಟುಂಬ ಜೀವಾಗಿ ಇದ್ಕೊಂಡಿರ್ತಾನೆ. ನೀರು ಕುಡಿತಾ ಇರು, 15 ದಿವಸ ಏನು ತಿನ್ಬೇಡ, ಉಪವಾಸ ಇರು ಬಿಟ್ಟಪ್ಪ. ಸಹ 15 ಆಹಾನಿ ನಾಶ ಅಸಹೈನಮುಪಸಸಾದ ಅಸಹೈನಮುಪಸಸಾದ ಕಿಂ ಬ್ರವೀಮಿ ಭೋ ಇತಿ ಸೌಮ್ಯಯೋಗಂಶಿದಾಮಾನೀತಿ ಸಹೋವಾಚ ನವೀಮಾ ಪ್ರತಿಭಾಂತಿ ಭೋ ಇತಿ. ಸಹೋವಾಚ ನವೀಮಾ ಪ್ರತಿಭಾಂತಿ ಭೋ ಇತಿ.
सह पञ्चदशाः निनाश अथ हैनमुपसदाद किं ब्रवीमि भो इति रजः सौम्येरो कुमुदिरामानीति स होवाच रवीमा प्रतिभान्ति भो इति ಸಹ सः ह पञ्चदश अहानि न अश ಆಶ आश ಅಶ ಅಲ್ಲ ಆಶ आश ಡಬಲ್ ಎಸ್ ಇದೆ ಅಶಾಂತಿ ಅಲ್ಲ ಅಥ अथ हि ಹ ಹ ಹ अथ ह एनम् उपससाद किं ब्रवीमि भोः इति ऋचः सौम्य यजूंषि सामानि इति सः ह उवाच न वै मा प्रतिभान्ति भोः इति ಆಮೇಲೆ ಅವನು 15 ದಿವಸದ ಕಾಲ ತಿನ್ನಲಿಲ್ಲ. ಆಮೇಲೆ ಎದ್ದು ಬಂದಂತ ಅದಕ್ಕೆ ಎದ್ದು ಬಂದಪ್ಪ ಉಪಸಸಾದ ಬಳಿಸಾದಂತ ಅಪ್ಪನತ್ತ ಏನ್ ಹೇಳಿ ಅಂತ ನನ್ನ ಅನ್ನ ಹೇಳಕ್ಕೆ ಸಿಕ್ಕಿರತ್ತ ಅನ್ನ ಹೇಳಕ್ಕೆ ಸಿಕ್ಕಿರಲ್ಲಪ್ಪ ಏನ್ ಹೇಳಿ ಕೇಳ್ದ. ಋಗ್ವೇದ ಹೇಳೋ ಅಂದ, ಯಜುರ್ವೇದ ಹೇಳೋ, ಸಾಮವೇದ ಹೇಳೋ ಅಂದ. ನಂಗೇನು ತೋಚ್ತಾ ಇಲ್ಲಪ್ಪ ಅಂದ. ಗೊತ್ತಾಯ್ತಾ? ಏನು ತೋಚ್ತಾ ಇಲ್ಲ ಅಂದ್ರೆ ಅರ್ಥ ಏನಾಯ್ತು? ಅನ್ನ ಇಲ್ಲ, ಮನಸ್ ಕೆಲಸ ಮಾಡ್ತಾ ಇಲ್ಲ. ಅಂಡರ್ಸ್ಟ್ಯಾಂಡ್ ಇಟ್ ಅಂದ. ಅರ್ಥ ಮಾಡ್ಕೋ. ಗೊತ್ತಾಯ್ತಾ? ಅನ್ನ ಇಲ್ಲದೆ ಹೋದ್ರೆ ಏನು ಹೇಳಕ್ಕಾಗಲ್ಲ. ಗೊತ್ತಾಯ್ತಾ ಅಂತಿಲ್ಲ. ಋಗ್ವೇದ ಹೇಳು, ಯಜುರ್ವೇದ ಹೇಳು, ಸಾಮವೇದ ಹೇಳು ಅಂದ. ಒಂದು ತೋಚ್ತಾ ಇಲ್ಲ ಅಂದ, ಒಂದು ಕಾಣ್ತಾನೆ ಇಲ್ಲ ಅಂದ. ಸಹ ಹ ಏವಂ ಶ್ರುತ್ವಾ सः ह एवं श्रुत्वा ಮನಸೋ ಅನ್ನಮಯತ್ವಂ ಪ್ರತ್ಯಕ್ಷೀಕರ್ತುಮಿಚ್ಛನ್ मनसोऽन्नमयत्वं प्रत्यक्षीकर्तुमिच्छन् ಪಂಚಜಾಹ ನಾಶ पञ्चदशाहानि नाश ಅಶನನ್ನ ಕೃತವಾನ್. वचनन्न कृतवान् ಅವನು ಈ ರೀತಿ ಮನಸ್ಸು ಅನ್ನಮಯವಾಗಿ ಎಂಬುದನ್ನು ಕೇಳಿ ಅದನ್ನ ಪ್ರತ್ಯಕ್ಷವಾಗಿ ಮಾಡ್ಕೋಬೇಕು, ನನ್ನ ಅನುಭವದಲ್ಲಿ ಎಕ್ಸ್ಪೀರಿಯನ್ಸ್ ತಂದ್ಕೋಬೇಕು ಅಂತ ಅನ್ಕೊಂಡು 15 ದಿವಸದ ಕಾಲ ಅವನು ತಿನ್ಲೇ ಇಲ್ಲ, ಊಟನೇ ಮಾಡಲಿಲ್ಲ. ಅಥ ಷೋಡಶೇ ಅಹನಿ अथ षोडशे अहनि ಹ ಏನಂ ಪಿತರಂ ಉಪಸಸಾದ ह एनं पितरम् उपससाद ಉಪಗತವಾನ್. उपगतवान् ಉಪಗಮ್ಯ ಚ ಉವಾಚ ಕಿಂ ಭೋ ಇತಿ. उपगम्य च उवाच किं ब्रवीमि भो इति ಆಮೇಲೆ 16ನೇ ದಿವಸ ಬಂದು ಅಪ್ರತ್ತ ಬಂದು ಬಳಿಸಾರಿ ಅಪ್ಪ ಏನ್ ಹೇಳಲಿ, 15 ದಿವಸ ಆಯ್ತು, 14 ದಿವಸ ಇವಾಗ ನಾನು ಏನ್ ಹೇಳ್ಬೇಕು, ಏನ್ ಹೇಳಲಿ ಅಂತ ಕೇಳ್ದ. ಹೌದಾ? ಇತರಹ ಆಹ, पितरः ಇತರ आह ಅಪ್ಪ. ಇನ್ನೊಬ್ಬ ಹೇಳ್ತಾನೆ ಋಚ ಸೌಮ್ಯ ಇಳುಮಿ ಸಾಮಾನ್ಯ ಅಧೀಶ್ವಾಯಿ. यजस्सौम्ये योंसिदामानि अधीश्व इति ಋಗ್ವೇದ ಅಧ್ಯಯನ ಮಾಡ, ಯಜುರ್ವೇದ ಹೇಳ, ಸಾಮ ಹೇಳ ಅಂತಂದ. ಏವಮುಕ್ತ ಪಿತ್ರಾಹ, एवमुक्तः पित्राः ಈ ರೀತಿ ತಂದೆಯಿಂದ ಹೇಳಿಸ್ಕೊಂಡವನಾಗಿ ಹೇಳ್ತಾನೆ. ನವೈಮಾಂ ಮೃಗಾದೀನಿ ಪ್ರತಿಭಾಂತಿ मां मृगादीनि प्रतिभान्ति ಮಮ ಮನಸ್ಸಿ ನ ದೃಶ್ಯಂತೆ ಇತ್ಯರ್ಥಃ. मम मनसि न दृश्यन्ते इत्यर्थः ನನ್ನ ಮನಸ್ಸಿನಲ್ಲಿ ಯಾವುದು ಕಾಣ್ತಾನೆ ಇಲ್ಲ, ಒಂದು ಸ್ಫೋಟನೆ ಆಗ್ತಿಲ್ಲ. ಋಗ್ವೇದ ಎಲ್ಲ ಅವಿಯಲ್ಲ ಬಿಟ್ಟು ಎಲ್ಲ ಒಂದು ಏಕಾಕಾರ ಏಕಾಕಾರವಾಗ್ಬಿಟ್ಟಿದೆ. ಏನು ತೋರಿಸ್ತಾ ಇಲ್ಲ ನನಗೆ, ಒಂದು ಅರ್ಥ ಹೇಳೋಕ್ಕೂ ಆಗ್ತಿಲ್ಲ. ಬಹಳ ಕಷ್ಟ ಆಗ್ತಿದೆ. ಒಂದು ಗೊತ್ತಾಗಲ್ಲ, ಅದು ಹೇಳೋಕ್ಕೂ ಆಗ್ತಾ ಇಲ್ಲ. ಅಷ್ಟು ಸುಸ್ತಾಗ್ಬಿಟ್ಟಿದೆ. ಏನು ತೋರಿಸ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ ಅಂದ. ಹೇ ಭೋ ಭಗವದ್ಗೀತಿ हे भो भगवन्निति ಪೂಜ್ಯರೇ, ನಂಗೆ ಏನು ತೋರಿಸ್ತಾ ಇಲ್ಲಪ್ಪ, ನನಗೆ ಅರ್ಥ ಆಗ್ತಿಲ್ಲ. 15 ದಿನ ಆದ್ಮೇಲೆ ತಕ್ಕ ಊಟ ಮಾಡ್ಕೋಗಲ್ಲ ಗೊತ್ತಾ, ಗಂಟೆಲ್ಲ ಮುಳ್ಳುಮುಳ್ಳಾಗ್ಬಿಡುತ್ತೆ. ಸಣ್ಣ ಲಿಕ್ವಿಡ್ ತರ ಗಂಜಿ ಕುಡಿಬೇಕು. ಗಂಜಿ ಕುಡಿದು ಆಮೇಲೆ ಸ್ವಲ್ಪ ಬಿಸಿಬೇಳೆ ಭಾತ್ ತರ ನೀರು ತಿಂದು ಆಮೇಲೆ ಗಟ್ಟಿ ಅನ್ನ ತಿನ್ಬೇಕು. 15 ದಿವಸ ತಿಂದೆ ಹೋದ್ರೆ ಗಂಟಲ ಇದಾಗ್ಬಿಡುತ್ತೆ. ಜಗನ್ಮೋವಾಚ जगुहोवाच यथा सौम्यमहतोऽभ्याहितस्य ಏಕೋ ಅಂಗಾರ ಖದ್ಯೋತವಾತ್ ಪರಿಶಿಷ್ಟಸ್ಯ एकोऽङ्गारः खद्योतमात्रः परिशिष्टः स्यात् ತೇನ ತತೋಪಿ ಬಹು ನ ದಹೇ. तेन ततोऽपि न बहुदहेत् ದೇವಗುಂ ಸೌಮ್ಯತೆ ಷೋಡಶಾನಾಂಕಲಾನಾಂ एवगो सौम्यते षोडशानां कलानाम् ಏಕಾಕಲಾದಿಶಿಷ್ಟಾ ಸ್ಯಾತ್. एकाकलादिशिष्टा तया स्यात् एति वेदान् नानुभवसि यया एतर्हि वेदान्नानुभवसि अशान अशान असमे विज्ञास्यसीति. अथ मे विज्ञास्यसीति रघुहोवाच यथा सौम्यमहतोऽभ्याहितस्य एकोऽङ्गारः खद्योतमात्रः परिशिष्टः स्यात् तेन ततोऽपि न बहुदहेत्
एवगो सौम्यते षोडशानां कलानाम् एका कला अतिशिष्टा स्यात् तयैतर्हि वेदान् तया एतर्हि तया एतर्हि वेदान् नानुभवसि अशाना रसमे विज्ञास्यसीति तं ह उवाच यथा सौम्य महदः अभ्याहितस्य एकः अंगारः खद्योतमात्रः परिशिष्टः स्यात् तेन ततः अपि न बहु दहेत् एवं सौम्य ते षोडशानां कलानाम् एका कलाः कला एकान् कलाः प्रतिशिष्टा अतिशिष्टा स्यात् तया एतर्हि वेदान् न अनुभवसि अशान अथ मे विज्ञास्यसि इति ಹೇಳ್ದ ಹೇಗೆ ಸೌಮ್ಯ ಭಾರಿ ದೊಡ್ಡ ಕುಂಟೆ ದೊಡ್ಡ ದೊಡ್ಡ ಕೊರಡಲ್ಲಿ ಹಾಕ್ಬಿಟ್ಟು ಅಗ್ನಿಯಲ್ಲಿಗೆ ಉರಿಸ್ಬಿಟ್ಟು ಎಲ್ಲ ಉರಿದ ಮೇಲೆ ಕೊನೆಗೆ ಒಂದು ದೀಪದ ಹೊಡೆದಷ್ಟು ಸಣ್ಣ ಕಡ್ಲೆಕಾಳಷ್ಟೋ ಉದ್ದಿನ ಕಾಳಷ್ಟು ಕೆಂಡ ಉಳಿದಿದ್ರೆ ಅದಕ್ಕೆ ಇನ್ನೊಂದು ಕುಂಟೆ ಹಾಕಿದೆ ಉರಿಯೋಲ್ವೋ ಹೊತ್ಕೊಳ್ಳಲ್ವೋ ಬಹುದ ದೊಡ್ಡ ಸುಡೋಕ್ಕಾಗಲ್ವೋ ಅದೇ ರೀತಿ ನೀವು ಒಂದು ಕಲೆ ಉಳ್ಕೊಂಡಂತ ನಿನ್ ಮನಸ್ಸಿಗೆ ದೊಡ್ಡ ದೊಡ್ಡ ಕುಂಟೆ ಅಂತಿರುವಂತ ಋಗ್ವೇದ ಸ್ವಾಮಿ ಸುಡೋಕ್ಕಾಗಲ್ಲ ಹತ್ಕೊಳಕ್ಕಾಗಲ್ಲ ದೊಡ್ಡ ದೊಡ್ಡ ಕುಂಟೆ ಇದ್ದಾಗೆ ಯಾವ್ದು ಋಗ್ವೇದ ಸ್ವಾಮಿ ಆ ಸಣ್ಣ ಒಂದು ಕಲೆ ಉಳ್ಕೊಂಡಂತ ಆ ಮನಸ್ಸಿನಿಂದ ಋಗ್ವೇದ ಹೇಳೋದು ಹೇಳಕ್ ಆಗೋದಿಲ್ಲ ವೇದಗಳನ್ನು ಅನುಭವಿಸೋದಿಲ್ಲ ಅಶಾನ ತಿನ್ನು ಹೋಗು ಊಟ ಮಾಡು ಪಟ್ಟ ಊಟ ಮಾಡು ಅಮ್ಮ ರೆಡಿ ಮಾಡಿದ್ದಾರೆ ಆ ಅಮ್ಮಂಗೆ ಅದು ಹೆಂಗಮ್ಮ 15 ದಿವಸ ಮಗ ಉಪವಾಸ ಆಗಿದ್ರೆ ಅವ್ರು ಊಟ ಮಾಡಕ್ ಹೆಂಗ್ ಮನಸ್ಸು ಬಂತು ಬಹುಶಃ ನಂಗೆ ಅನ್ಸತ್ತೆ ಕದ್ದು ಏನೋ ಕೊಟ್ಟಿದ್ದಾರೆ ಅಮ್ಮ ಚೂಚೂ ಕೊಟ್ಟಿದ್ದಾರೆ ಇಷ್ಟು ಪರವಾಗಿಲ್ಲ ಇಷ್ಟಿಲ್ಲ ಅಪ್ಪಂಗೆ ಹೇಳ್ಬೇಡ ಅಪ್ಪಂಗೆ ತೋರಿಸ್ಬೇಡ ಮುಂದೆ ಹೋದ ಅಷ್ಟೊಂದು ಏನು ಹೇಳಕ್ಕಾಗಲ್ಲ ಗೊತ್ತಾ ಗುರುಗಳೇ ಎಲ್ಲ ಬಿಟ್ಕೋಬೇಕು ಅಂತ ನೀವೇ ಹೇಳೋದಲ್ವಾ ಅಲ್ಲಮ್ಮ ಆ ತಾಯಿ ಊಟ ಮಾಡಕ್ಕಾಗತ್ತಾ ಮಗ ಉಪವಾಸ ಇದ್ದಾನೆ ಎಲ್ಲ ಬಿಟ್ಬಿಡ್ಬೇಕು ಆ ಪ್ರೀತಿ ಅದೆಲ್ಲ ಅಂತಿರಲ್ಲ ಅಥವಾ ಆ ತಾಯಿನ ಬಿಟ್ಟಿರ್ತಾರೇನೋ ಅಮ್ಮಂಗೆ ಗ್ರಹಚಾರ ಬಿಟ್ಕೊಳಕ್ಕೆ ಅಮ್ಮಂಗೆ ಶ್ವೇತಕೇತು ಅವ್ರ ತಾಯಿ ಶ್ವೇತಕೇತು ಬಿಟ್ಕೊಳ್ಳಿ ಅಪ್ಪ ಬಿಟ್ಕೊಳ್ಳಿ ಅಲ್ಲ ಊಟ ಬಿಡೋದಲ್ಲ ಆ ಊಟ ಅಲ್ಲ ಗುರುಗಳೇ ಆ ಪ್ರೀತಿ ಮಗನ ಮೇಲೆ ಇದು ಶ್ವೇತಕೇತು ಬಿಟ್ಕೊಳ್ಳಿ ಅಮ್ಮ ಯಾಕೆ ಬಿಟ್ಕೋಬೇಕು ಅಮ್ಮಂಗೆ ಏನ್ ಗ್ರಹಚಾರ ಅಮ್ಮಂಗೆ ವೇದಾಂತ ಬೇಡಪ್ಪ ಅಮ್ಮಂಗೆ ಮಗ ಚೆನ್ನಾಗಿ ಊಟ ಬಿಟ್ಟಿಲ್ಲ ಗುರುಗಳೇ ಅಟ್ಯಾಚ್ಮೆಂಟ್ ಬಿಡೋದು ಅಟ್ಯಾಚ್ಮೆಂಟ್ ಅಮ್ಮಂಗೆ ಹೋಗಿದಮ್ಮ ಅಟ್ಯಾಚ್ಮೆಂಟ್ ಅಮ್ಮ ಯಾಕೆ ಬಿಟ್ಕೋತಾರೆ ಅಮ್ಮಂಗೆ ನಮ್ಮ ವೇದಾಂತ ಓದಿಲ್ಲಪ್ಪ ಅಮ್ಮ ಓದಿದಾರೇನೋ ಅವರು ಕ್ಲಾಸ್ ಅಟೆಂಡ್ ಆಗಿದಾರೇನೋ ಗುರುಗಳೇ ಅಲ್ಲಪ್ಪ ಅವ್ನಿಗೆ ಅವ್ನು ಚೆನ್ನಾಗಿ ಮಗ ಚೆನ್ನಾಗಿ ಊಟ ಹಾಕ್ಬೇಕು ಚೆನ್ನಾಗಿ ಇಲ್ಲಿದ್ದ ಅಷ್ಟೇ ಅಮ್ಮಂಗೆ ಯಾವ ಅಮ್ಮಂಗೂ ಮಗ ಉಪವಾಸ ಇದ್ದಾದ್ರಿಂದ ಅವ್ಳು ಊಟ ಮಾಡಕ್ಕಾಗತ್ತಾ ಮಗ ಉಪವಾಸ ಇದ್ವು ಮನೇಲಿ ಮಗ ಬಂದಾಗ ಉಪವಾಸ ಇದ್ದಾಗ ನಿಮ್ಗೆ ಗೊತ್ತಾಯ್ತು ಊಟ ಮಾಡಿ ಹೊಟ್ಟೆ ಕಿಪ್ಸ್ಕೊ ಹೋಗ್ತೆ ಮಗ ಉಪವಾಸ ಇದ್ದಾನೆ ಊಟ ಮಾಡಿಲ್ಲ ಅಂದ್ರೆ ನಿಮ್ಗೆ ಊಟ ಮಾಡಕ್ ಆಗಲ್ಲ ಸುಮ್ಮನೆ ಹೇಳ್ತೀರಾ ಇಲ್ಲಿ ಕ್ಲಾಸಲ್ಲಿ ಹೇಳೋ ಹಂಗಲ್ಲ ಪ್ರಾಕ್ಟಿಕಲಿ ನೋಡಿ ಮಗ ಉಪವಾಸ ಇದ್ದಾಗ ಅಲ್ಲಿ ಊಟ ಮಾಡಕ್ ಆಗ್ತದ ಆಗಲ್ಲ ಅದು ಒಂದು ಅದೆಲ್ಲ ಸ್ಟ್ರಾಂಗ್ ಆಗ್ಬೇಕು ಅಂತೀರಾ ಅಲ್ಲ ಹಂಗೆ ಕಷ್ಟ ತುಂಬಾ ಕಷ್ಟ ಅದು ಆಗಲ್ಲ ಒಂದೊಂದು ಇಡ್ಲಿ ಏನೋ ಕೊಟ್ಟಿದ್ದಾರೆ ಒಂದೊಂದು ದೋಸೆ ಒಂದೊಂದು ಇಡ್ಲಿ ಒಂದು ಚಪಾತಿ ತಿಂದಿರೋ ತೀರ ಬಿಡ್ಬೇಡ ಅಂತ ಅದು ಅಪ್ಪನ್ ಗೊತ್ತಾಗಿಲ್ಲ ಅದು ಒಂದೊಂದು ತಿಂದ್ರೆ ಋಗ್ವೇದ ಹೇಳಕ್ ಆಗಲ್ಲ ದೇಹಕ್ಕೆ ಒಂದು ಚಪಾತಿ ದೇಹಕ್ಕೆ ಒಂದು ಇಡ್ಲಿ ಹೇಳಿದ್ರೆ ತಿಂದ್ರೆ ಏನ್ ಮಾಡಕ್ಕಾಗಲ್ಲ ಇದು ಏನು ಅನುಭವಕ್ಕೆ ಆಗೋಲ್ಲ ಅಂತ ನಾಳೆ ಭಾಷೆ ಹೋಗೋಣ ಏವಮುಕ್ತವಂತಂ ಪಿತಾ ಆಹಾ ನಾಳೆ ओम आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु निराकरणं मेस्तु तथात्मनिषत्सु धर्माः ते मयि सन्तु ओम शान्तिः शान्तिः शान्तिः